ಇವತ್ತು ಕೂಡ ಅವರು ಆಮಿಷ ಒಡ್ಡೆ ಆಕ್ಚುಲಿ ಅವ್ರು 6 ಗೆದ್ದಿದ್ರು, ಒಂದು MLA ನಾಮಿನೇಷನ್ ಹಾಕ್ಬಾರ್ದಾಯ್ತು. ಅವ್ರ ಲೆಕ್ಕಾಚಾರ ಏನಂತಂದ್ರೆ ವೇಮಗಲ್ ಪಟ್ಟಣ ಪಂಚಾಯತಿ ಹೊಸದಾಗಿ ಆಗಿತ್ತು, ಅದಕ್ಕೆ ನಮಗೆ ಏನಿವತ್ತು ಸಹಕಾರ ಕೊಟ್ಟಂತ ಈ 11 ಜನ ಎಲೆಕ್ಟೆಡ್ ಮೆಂಬರ್ಸು ಪಟ್ಟಣ ಪಂಚಾಯತಿ ಮೇಲಾಗಿ ಏನು ಇವತ್ತು ಜೋಡೆತ್ತಿಗಳಂಗೆ ದುಡಿದ್ರು ವರ್ತೂರು ಪ್ರಕಾಶ್ ಅವರು, ಶ್ರೀಮರ್ ಶ್ರೀನಾಥ್ ಅವರು, ಜೊತೆಗೆ ನಮ್ಮ MP ಅವರು, ಮಾಜಿ MP ಅವರು, ಮತ್ತೆ ಮಾಜಿ ಸಚಿವರು, ಶಾಸಕರುಗಳು ಎಲ್ಲ ಬಂದು ಕೆಲಸ ಮಾಡಿದ್ರು. ಎಲ್ಲಕ್ಕಿಂತ ಮಿಗಿಲಾಗಿ ಈ ಭಾಗದ ಎಲ್ಲ ಕಾರ್ಯಕರ್ತರು, JDS BJP ಕಾರ್ಯಕರ್ತರು, ಅದು JDS ಅಥವಾ BJP ಅಂತ ಕೆಲಸ ಮಾಡಿಲ್ಲ. ನಾವೆಲ್ಲ ಒಟ್ಟಾಗಿ ಏನು ಈ ಭ್ರಷ್ಟಾಚಾರದಂತ ಮುಳುಗಿದಿರುವಂತ ಕಾಂಗ್ರೆಸ್ ಅವ್ರನ್ನ ಈ MLA MLC ಸೋಲಿಸಬೇಕಂತ. ಯಾಕಂದ್ರೆ ಅವರು ಈ ಪೊಲೀಸ್ ಇಲಾಖೆನ ಮತ್ತೆ ಜಿಲ್ಲಾಡಳಿತನ ಕಾರ್ಯಕರ್ತನಾಗಿ ಮಾಡ್ಕೊಂಡಿದ್ರು. ಅದಕ್ಕೆ ನಾನು ಮುದ್ದೆ ಹೇಳ್ತಾ ಇದ್ದೆ, ನಾವು ಗೆದ್ದೇ ಗೆಲ್ತೀವಿ ಅಂತ. ನಮ್ಮ ಇಬ್ಬರು ಇಲ್ಲಿ ಸೇನಾನಿಗಳವರು ಮಾತಾಡಿದ್ರೆ ಕೆಲಸ ಮಾಡಿ ತೋರಿಸಿದ್ರು. ಇವತ್ತು ಕೂಡ ಅವರು ಆಮಿಷ ಒಡ್ಡೆ ಆಕ್ಚುಲಿ ಅವ್ರು 6 ಗೆದ್ದಿದ್ರು, ಒಂದು MLA ನಾಮಿನೇಷನ್ ಹಾಕ್ಬಾರ್ದಾಯ್ತು. ಅವ್ರ ಲೆಕ್ಕಾಚಾರ ಏನಂತಂದ್ರೆ ನಮ್ಮ ಏನು ಗೆದ್ದಂತ ಸದಸ್ಯರಿಗೆ ಆಮಿಷ ಒಡ್ಡಿದ್ರು. ನಮ್ಮ ಸದಸ್ಯರು ಯಾರು ಇವತ್ತು 100 ಕೋಟಿ ಕೊಟ್ಟರು ಕೂಡ ನಿಮ್ಗೆ ಸೇಲಾಗಕ್ಕೆ ನೀವು ಭ್ರಷ್ಟಾಚಾರ ಮಾಡ್ತೀರಿ, ನಿಮ್ಮ ಜೊತೆ ನಾವು ಸೇರಲ್ಲ, ಭ್ರಷ್ಟಾಚಾರ ರಹಿತವಾದಂಥ ಪಟ್ಟಣ ಪಂಚಾಯತಿ ವೇಮಗಲ್ ಪಂಚಾಯತಿ ಮಾಡ್ತೀರಿ ಮಟ್ಟ ಇವತ್ತು ಪಣ ತೊಟ್ಟು ಈ 11 ಜನ ಪ್ಲಸ್ ನಮ್ಮ ಸಂಸದರು ಓಟ್ ಹಾಕೋ ಮುಖಾಂತರ ಈ ಒಂದು ಯಶಸ್ಸನ್ನು ಕೊಡಿಸಿದರೆ ಖಂಡಿತವಾಗಿ ನಾವು ಸರ್ವತೋಮುಖ ಅಭಿವೃದ್ಧಿ ನಾವು ಮಾಡ್ತೀರಿ. BJP JDS ಏನು ಒಗ್ಗಟ್ಟಾಗಿ ಕೆಲಸ ಮಾಡಿದೆ, ಇದಕ್ಕೆ ಜಯ ಕೊಟ್ಟರಂತ ಎಲ್ಲ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿಯ ಕಾರ್ಯಕರ್ತರಿಗೂ ಮತದಾರರಿಗೂ ಒಂದೇ ಮಾಡಿ ನನ್ನ ಮಾತು ವಿರಾಮ ಹೇಳ್ತೀನಿ. ಜಯ ಕರ್ನಾಟಕ ಮಾತು. ದಸರಾ ಹಬ್ಬದ ಶುಭಾಶಯಗಳು. ಪ್ರತಿ ವಾಹನ ಖರೀದಿಗೆ 10 ಗ್ರಾಂ ಬೆಳ್ಳಿ ನಾಣ್ಯ, ಫುಲ್ ಟ್ಯಾಂಕ್ ಪೆಟ್ರೋಲ್, ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು. ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು TVS ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ, ಬೈಪಾಸ್, ಕೋಲಾರ. 9986 833 799.